ಜಿಲ್ಲಾಗಿ ರಾಜಕಾರಣಿಗಳಿಗೆ ಧಿಕ್ಕಾರ. ಪ್ರಾಣಿಗಳಿಗೆ ರೈತರನ್ನು ಬಲಿಪಡಿಸಿರುವ ಅರಣ್ಯ ಅಧಿಕಾರಿಗಳಿಗೆ, ಅಕ್ರಮ ರಿಸಾರ್ಟ್ಗೆ ಅನುಮತಿ ನೀಡಿರುವ ಭ್ರಷ್ಟ ಅರಣ್ಯ ಅಧಿಕಾರಿಗಳಿಗೆ, ರೆಸಾರ್ಟ್ ಮುಕ್ತ ಅರಣ್ಯವೆಂದು ಘೋಷಣೆ ಮಾಡಿ ರೈತರನ್ನು ಬಲಿಪಡಿಸಿರುವ ಅರಣ್ಯ ಅಧಿಕಾರಿಗಳಿಗೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಅರಣ್ಯ ಅಧಿಕಾರಿಗಳನ್ನ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರ ವಿಚಾರ ಏನಪ್ಪ ಅಂದರೆ, ಇವತ್ತು ಬಿಳಿಗಿರಿ ರಂಗನ ಬೆಟ್ಟದಿಂದ ಹಿಡಿದು ನಮ್ಮ ಮಡಿಕೇರಿವರೆಗೂ ಅಕ್ರಮವಾಗಿ ನಾಯಿ ಕೊಡೆಯಂತೆ ತಲೆ ಎತ್ತಿರುವ 500ರಿಂದ 600 ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳು, ಇವೆಲ್ಲ ಯಾರೋ ಬಡವರ್ಗವಲ್ಲ, ಇವೆಲ್ಲ ರಾಜಕಾರಣಿಗಳು. ಅಂದರೆ ರಾಜಕಾರಣಿಗಳು ಅಂದರೆ ಕಾಂಗ್ರೆಸ್ಸು, BJP, JDS ಒಂದೇ ಅಲ್ಲ, ಎಲ್ಲರೂ ವಿಷಾನೇ 3 ವಿಷಾನೇ. ರಿಸಲ್ಟ್ ಒಂದೇ, ಸಾವು. ಒಬ್ರದ್ದು ಬೇಗ ಸಾಯ್ತಾರೆ, ಒಬ್ರು ಮಧ್ಯಾಹ್ನ ಸಾಯ್ತಾರೆ, ಒಬ್ರು ರಾತ್ರಿ ಸಾಯ್ತಾರೆ. ಹಾಗಾಗಿ ಇವರು ಮೋಜು ಮಸ್ತಿ ಮಾಡೋಕ್ಕೆ ನಮ್ಮ ಕಾರ್ಡನ್ನ ಉಪಯೋಗಿಸ್ಕೊಂಡು ಇವತ್ತು ಕಾಡಿಗೆ ಎಲ್ಲ ಶಿಫ್ಟ್ ಆಗಿದ್ದಾರೆ. ಅಲ್ಲೇನು ಮಾಡ್ತಾಯಿದ್ದಾರೆ ಅಂದರೆ, ಇವ್ರು ಹೋಗಿ DJ ಹಾಕೋದು, ನೈಟು ಫೈರ್ ಕ್ಯಾಂಪ್ ಹಾಕೋದು ಹಾಗೂ ಇತ್ಯಾದಿ ಅವರ ಮನ ಬಂದಂತೆ ಅವರ ಚಟುವಟಿಕೆಗಳನ್ನ ಕೆಲಸ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಇವರು ಇಡೀ ಕಾಡನ್ನ ಇವತ್ತು ನಾಶ ಮಾಡಿ, ಕಾಡಿನಲ್ಲಿ 500ರಿಂದ 600 ರೆಸಾರ್ಟ್ಗಳು ತಲೆ ಎತ್ತಿರೋದ್ರಿಂದ ಕಾಡು ಪ್ರಾಣಿಗಳು ನಾಡಿಗೆ ನುಗ್ಗವೆ. ಮೇನು ವಿಚಾರ ಬಂದು ಇದು, ಕಾಡು ಪ್ರಾಣಿಗಳು ನಾಡಿಗೆ ಬರೋಕ್ಕೆ ಇದೇ ಕಾರಣ. ಹಾಗಾಗಿ ನಮ್ಮ ಕಾಡಿನಲ್ಲಿರುವಂಥ ಎಲ್ಲ ರೆಸಾರ್ಟು ಹಾಗೂ ಅರಣ್ಯ ಮುಕ್ತ ವಲಯದಲ್ಲಿ ನಮ್ಮ ಹೋಮ್ ಸ್ಟೇಗಳು ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ 99% ಈ ಪರಿಹಾರಕ್ಕೆ ನಮ್ಗೆ ಉತ್ತರ ಸಿಗುತ್ತೆ. ಯಾಕೆಂದರೆ ಇವತ್ತು ನಾವು ದಿನ ನೋಡ್ತಾ ಇದ್ದೀವಿ, ಮನುಷ್ಯನ ಜೀವಕ್ಕೆ ಬೆಲೆ ಇಲ್ದಂಗೆ ಆಗ್ಬಿಟ್ಟೈತೆ. ಈ ರಾಜಕಾರಣಿಗಳು ಬರ್ತಾರೆ, ಕಣ್ಣೂರಿಸ್ತಾರೆ, 5 ಲಕ್ಷನೋ 10 ಲಕ್ಷನೋ ಘೋಷಣೆ ಮಾಡ್ತಾರೆ, ಮಾಡ್ಬಿಟ್ಟೋಯ್ತಾರೆ. ಇವರೇ ಸಾಯ್ಲಿ, ನಾವು 5 ಅಲ್ಲ 10 ಪಟ್ಟು ಜಾಸ್ತಿ ಕೊಡ್ತೀವಿ, ಮೊದಲು ಇವ್ರ ಕುಟುಂಬದಲ್ಲಿ ಯಾರೋ ಒಬ್ಬರು ಸತ್ತು ತೋರ್ಲಿ. ಯಾಕೆಂದರೆ ಇವತ್ತು ಏನಾಗಿದೆ ಅಂದರೆ, ರೈತನ ಜೀವಕ್ಕೆ ಬೆಲೆ ಇಲ್ದಂಗೆ ಆಗಿದೆ. ಹಾಗಾಗಿ ಈ ಪೂರ್ತಿ ಅರಣ್ಯದಲ್ಲಿ ಏನಿದೆ ರೆಸಾರ್ಟು ಮತ್ತು ಹೋಮ್ ಸ್ಟೇ, ಇದನ್ನು ಮುಕ್ತ ಮಾಡಬೇಕು. ಇವತ್ತು ಮನವಿ ಮತ್ತು ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆ. ಅವ್ರೇನಾದರೂ ಎಚ್ಚೆತ್ಕೊಂಡು ತೆರವು ಮಾಡಲಿಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿ ನಮ್ಮ ರೈತರು ಯಾರೇ ಭೇದ ಭಾವ ಇಲ್ಲದೆ, ಆ ಪಕ್ಷ ಈ ಪಕ್ಷ ಇದು ಅಂತ ಏನೂ ಇಲ್ಲದೆ ಒಗ್ಗಟ್ಟಾಗಿ ಹೋಗಿ ಒಂದು 5ರಿಂದ 10,000 ಜನ ಎಲ್ಲ ರೆಸಾರ್ಟ್ಗೂ ಮುತ್ತಿಗೆ ಹಾಕಿ ಎಲ್ಲ ಧ್ವಂಸ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದು ಇವತ್ತು ಎಚ್ಚರಿಕೆ ಗಂಟೆ. ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಜಂಗಲ್ ಲಾಡ್ಜ್ ಅಂತ ಮಾಡಿದೆ. ರಾಜ್ಯ ಸರ್ಕಾರ ಜಂಗಲ್ ಲಾಡ್ಜ್ ವಿಧಾನಸೌಧ ಪಾರ್ಕ್ಗಳಿದೆ, ಲಾಲ್ಬಾಗ್ ಇದೆ, ಅಲ್ಲಿ ಮಾಡ್ಕೊಳ್ಳಿ. ನಮ್ಮ ರೈತರಿಗೆ ಯಾಕೆ ಬಂದು ಹಿಂಸೆ ಕೊಡಬೇಕು? ಅಲ್ಲಿ ಬರೋ ಒಂದು 2 ಕೋಟಿ 3 ಕೋಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಏನು ಉದ್ಧಾರ ಆಗಲ್ಲ. ಆದರೆ ನಮ್ಮ ರೈತರೇ ನಾವು ತೆರಿಗೆ ಕಟ್ತೀವಿ. ದಯವಿಟ್ಟು ಮೊದಲು ನಿಮ್ಮ ಜಂಗಲ್ ಲಾಡ್ಜ್ ಏನಿದೆ, ಸರ್ಕಾರಿ ಒಡೆತನದ ಲಾಡ್ಜ್ಗಳೇನಿದೆ ಅದನ್ನು ಮುಕ್ತ ಮಾಡಿ, ಆಮೇಲೆ ನೀವು ಬೇರೆಯವ್ರದ್ದು ಕೈ ಹಾಕಿ. ಇದನ್ನು ಘಂಟಾಘೋಷವಾಗಿ ನಮ್ಮ ರೈತ ಪರ್ವದಿಂದ ಎಲ್ಲ ಇವತ್ತು ಕರ್ನಾಟಕದಿಂದ ಎಲ್ಲ ಜಿಲ್ಲೆ, ತಾಲೂಕು, ಗ್ರಾಮ ಘಟ್ಟದಿಂದ ಬಂದಿದ್ದೀವಿ. ಇವತ್ತು ನಮ್ಮ ಪೊಲೀಸ್ನವರು ಇಲ್ಲಿ ಸ್ವಲ್ಪ ಏರಿಯಾ ಇದೆ ಅಂತೇಳಿ ಕಮ್ಮಿ ಜನ ಬರೋಕ್ಕೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ 10,000 ಜನ ಬಂದು ಇಲ್ಲಿಗೆ ಬರಲ್ಲ. ಇನ್ನು ನೇರ ಏನಿದ್ರು ನೆಕ್ಸ್ಟು ವಿಧಾನಸೌಧಕ್ಕೂ ಹೋಗಿಲ್ಲ, ರೆಸಾರ್ಟು ಮುತ್ಕೆ ಇಲ್ಲ, ಆರೆ ಗುದ್ಲಿ ತಗೊಳ್ಳಿ, ಎಲ್ಲ ಬನ್ನಿ, ಅದೆಲ್ಲ ಧ್ವಂಸ ಮಾಡ್ಕೊಂಡು ಬರೋಣ. ಅವ್ರು ಏನು ಕೇಸ್ ಹಾಕ್ತಾರೆ ಹಾಕೊಳ್ಳಿ. ಅದು ನಾವು ರೈತರು ಸಾಯೋದ್ಕಿಂತ ಅದೇ ಬೆಸ್ಟ್ ಅಲ್ಲ. ದಿನ ಸಾಯೋ ಬದಲು ಒಂದೇ ಸಲ ಸಾಯೋಣ. ಆಗ ಸರ್ ಒಂದು 15 ದಿನ ಟೈಮ್ ಕೊಡ್ತೀವಿ ಇವ್ರಿಗೆ. ಈ ತಿಂಗಳು ಎಂಡುವರೆಗೆ, ಈ ತಿಂಗಳು ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ತುರ್ತು ಸಭೆ ಕರೆದು ಅಲ್ಲಿರೋ ರೆಸಾರ್ಟ್ಗಳನ್ನು ತೆರವು ಮಾಡಿಸ್ತಿಲ್ಲ ಅಂತ ಹೇಳಿದ್ರೆ, ಫಸ್ಟು ಅದೇ ಹೇಳಿದ್ನಲ್ಲ, ಫಸ್ಟು ಅವ್ರದ್ದು ರೆಸಾರ್ಟ್ ಜಂಗಲ್ ಅಂತಿದೆ, ಆ ಜಂಗಲ್ನ ಸರ್ಕಾರಿ ಒಡೆತನದ ಫಸ್ಟ್ ಮುಚ್ಚಲಿ, ಆಮೇಲೆ ಮಿಕ್ತವಕ್ಕೆಲ್ಲ ಬೀಗ ಹಾಕಲಿ. ಯಾಕೆಂದರೆ ಸರ್ಕಾರದೇ ಮುಚ್ಚಿದ್ರು ಅಂತ ಹೇಳಿದ್ಮೇಲೆ ಮಿಕ್ತವರೆಲ್ಲ ಅವರೇ ತಾನಾಗಿ ಮುಚ್ಕೋತಾರೆ. ಹಾಗಾಗಿ ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ. ನಮ್ಮ ರೈತನ ಉಳಿಸ್ಬೇಕು. ಯಾಕೆಂದರೆ ಇದು ರೆಸಾರ್ಟು ಮತ್ತು ಈ ಹೋಮ್ ಸ್ಟೇಗಳನ್ನ ಸ್ಟಾಪ್ ಮಾಡಿದ್ರೆ 99% ಕಾಡು ಪ್ರಾಣಿಗಳ ಹಾವಳಿ ಖಂಡಿತ ಕಮ್ಮಿ ಆಗುತ್ತೆ. ಇದನ್ನು ದಯವಿಟ್ಟು ಅರುಣ್ ಕುಮಾರ್ ಅಂತೇಳಿ ರೈತ ಪರ್ವ ರಾಜ್ಯಾಧ್ಯಕ್ಷರು ಹಾಗೂ ಇಲ್ಲಿರೋರೆಲ್ಲ ಅಧ್ಯಕ್ಷರೇ, ನಾವೇನಿಲ್ಲೇನು ಭೇದ ಭಾವ ಏನೂ ಇಲ್ಲ, ಎಲ್ಲ ಒಂದೇ. ಹಾಗಾಗಿ ನಾವು ಇದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ಅಲ್ಲಿಗೆ ನಮ್ಮ ರೈತರಿಗೆಲ್ಲ ಹೇಳ್ತಾ ಇದ್ದೀವಿ, ನಿಮ್ಮ ಮೀಡಿಯಾದ ಮುಖಾಂತರ ಹೇಳ್ತಾ ಇದ್ದೀವಿ, ಎಲ್ಲರೂ ನಮ್ಮಲ್ಲಿ ಇರುವ ಆರೆ ಕುಡ್ಲಿ ಕೋಳು ಎಲ್ಲ ಎತ್ಕೊಳ್ಳಿ, ಹೋಗಿ ಡೈರೆಕ್ಟ್ ಅವನ್ನೇ ಹೊಡೆದಾಕೋಣ, ಹಾಕಿದ್ರೆ ಕೇಸ್ ಹಾಕ್ಕೊಳ್ಳಿ. ಸಾಯೋದ್ಕಿಂತ ಅದೇ ಬೆಸ್ಟ್ ಅಲ್ಲ, ಆರಾಮಾಗಿ ಜೈಲಲ್ಲಿ ಇರೋಣ, ಅಲ್ಲೇ ಆರಾಮಾಗಿರೋಣ, ಜೀವನಾರ ಉಳ್ಕೊಳ್ಳುತ್ತಲ್ಲ. ದಿನ 4 ಜನ ಇವತ್ತು ಅವರು, ನಾಳೆ ನೀವು, ನಾಳೆ ನಾನು, ಇದು ಹಿಂಗೆ ಪ್ರತಿದಿನ ಇದು ನಡೀತಾ ಇರುತ್ತೆ. ಹಾಗಾಗಿ ದಯವಿಟ್ಟು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತುರ್ತು ಸಭೆ ಕರೆದು ಇದ್ರ ಬಗ್ಗೆ ಒಂದು ನಿರ್ಧಾರ ತಗೋಬೇಕಂತೇಳಿ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನವೀನ್ ಕುಮಾರ್ ಅಂತ, ನಮ್ಮದು ಸ್ಥಳ HD ಕೋಟೆ, ರೈತ ಪರ್ವದ ರಾಜ್ಯ ಕಾರ್ಯಾಧ್ಯಕ್ಷ ಆಗಿದ್ದೀನಿ. ಯಾಕಂದರೆ HD ಕೋಟೆ ಸ್ಥಳೀಯ ಆಗಿರೋದ್ರಿಂದ ನಮಗೆ ರೈತರ ಸಮಸ್ಯೆ ಇರೋದು ಅಂತೇಳಿ ತುಂಬ ಗೊತ್ತದೆ. ನಾವು ಹಲವು ಬಾರಿ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡೀವಿ, ಅವ್ರು ಯಾವುದೇ ವಿಚಾರಕ್ಕೂ ಕ್ಯಾರ್ ಏನಿಲ್ಲ.
ಯಾಕಂದರೆ ನಮ್ಮ ರೈತ ಏನಾರ ಒಂದು ಕಾಡು ಒಳಗಡೆ ಒಂದು ಹಸು ಹೋಯ್ತಾ ಕರು ಹೋಯ್ತು ಅಂತ ಕಾಲು ಹಾಕಿದ್ರೆ ಅವ್ರನ್ನ ಸೂಟ್ ಮಾಡ್ತಾರೆ. ಅದೇ ಅವ್ರದ್ದು ಆನೆ ಏನಾರ ನಮ್ಮ ಜಮೀನು ಬಂದಾಗ ನಾವು ಸೋಲಾರ್ ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ಕೊಂಡು ನಮ್ಮ ಸೇಫ್ಟಿಗೆ ನಾವು ಮಾಡ್ಕೊಂಡು ಬೆಳೆ ಬೆಳೀತಿರ್ಬೇಕಾರೆ ಆ ಕ್ಷಣದಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ನಮ್ಮ ಕರೆಂಟ್ ಇನ್ನೊಂದು ಏನೋ ಕೊಟ್ಟಿವಾಗ ಪ್ರಾಣಿ ಅನಾಹುತ ಆದರೆ ಅಲ್ಲಿನ RTCಲಿ ಎಷ್ಟು ಜನ ಮೆಂಬರ್ ಇರ್ತಾರೆ. ಜಂಟಿ ಖಾತೆ ಅಂದರೆ ನಮ್ಮ ತಾತ ಮುತ್ತಾದ ಕಾಲದಿಂದ ಮಾಡಿಸ್ಕೊಂಡಿರಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಾಗುವಳಿನೂ ಇವಾಗ ವಿತರಣೆ ಮಾಡ್ತಾರೆ. ಅದರಿಂದ ಒಂದು RTC 10 ಜನ 20 ಜನ ಇರ್ತಾರೆ. ಅದನ್ನು 20 ಜನನೂ ಅರೆಸ್ಟ್ ಮಾಡಿರೋಂಥ ಕಾರ್ಯಗಳನ್ನ ಅರಣ್ಯ ಅಧಿಕಾರಿಗಳು ಮಾಡವ್ರೆ. ಆಯಿತಾ. ಇನ್ನೊಂದು ಅದೇ ಅರಣ್ಯ ಅಧಿಕಾರಿಗಳು ಕಾಡು ಕಾಯ್ತಿಲ್ಲ ಅವರು ಹುಟ್ಟು ಸೋಂಬೇರಿಗಳು. ಯಾಕಂದರೆ ವಿತ್ ಪ್ರೂಫ್ ಸಮೇತ ನಾನು ಹೇಳ್ತೀನಿ, ನಮ್ಮ HD ಕೋಟೆ ಭಾಗದಲ್ಲಿ ವಾಚರ್ಗಳೇ ಇಲ್ಲ. 120 ಹಳ್ಳಿಗೆ ವಾಚರ್ಗಳಿಲ್ಲ. 30-40 ವರ್ಷಕ್ಕದೆ ಅಲ್ಲೆಲ್ಲ ಸೌಲಭ್ಯ ಕೊಟ್ಟು ಇವರು ದುರುಪಯೋಗ ಮಾಡ್ತಾರೆ. ಇದನ್ನ ACF ಮತ್ತು DCF ಅವರು ಅದ್ರ ಬಗ್ಗೆ ಮಾಡಬೇಕು. ಯಾಕಂದರೆ ಅರಣ್ಯ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಅಧಿಕಾರಿ RF ಗಂಟೆ ತನಕನೂ ಇವರು ಅವ್ರಿಗೆ ಕ್ಯಾರೆ ಅಂತ ನಿಂತಿಲ್ಲ. ಯಾಕಂದರೆ ಅವ್ರನ್ನ ಸ್ಥಳೀಕರಾಗಿರೋರನ್ನ ಇವರು ಮೇಲಧಿಕಾರಿಗಳು ACF DCF ಅವರು ಅವ್ರಿಗೆ ಪವರ್ ಕೊಟ್ಟು ಅವ್ರಿಗೆ ಚೆನ್ನಾಗಿ ಮಾಡಿದ್ರೆ ನಾಡು ಬರೋಂಥ ಪ್ರಾಣಿಗಳು ಅವ್ರು ಅವಾಯ್ಡ್ ಮಾಡ್ತಾರೆ. ಯಾಕಂದ್ರೆ ಸುತ್ತ ಕಾಡಿನ ಸುತ್ತ ಬೇಲಿ ಇಲ್ಲ. ಇವಾಗ ಸ್ವಲ್ಪ ಮಾಡ್ತಾವ್ರೆ. ಆ ರೈಲು ಕಂಬಿಲಿ ಏನು ಪ್ರಯೋಜನ ಆಯ್ತಲ್ಲ. ರೈಲು ಕಂಬಿ ಜೊತೆಲಿ ಮೆಸ್ ಹಾಕಬೇಕು, ಸೋಲಾರ್ ಅಳವಡಿಕೆ ಮಾಡಬೇಕು. ಇವಾಗ ಲೇಟೆಸ್ಟ್ ಏನು ತಂತ್ರಜ್ಞಾನ ಏನು ಬಂದಿದೆ ಅದನ್ನು ಮಾಡಿದ್ರೆ ಕಾಡು ಪ್ರಾಣಿಗಳು ಅವಾಯ್ಡ್ ಮಾಡ್ಬೋದು. ಇವ್ರು ಕಾಡು ಪ್ರಾಣಿಗಳು ಏನು ಮಾಡ್ತಾವ್ರೆ ಅಂತಂದರೆ ಹೊರಗಡೆಯಿಂದ ಈಗ ನಮ್ಮ ಫಾರೆಸ್ಟಲ್ಲಿ ಹಿಡಿದಂಥ ಹುಲಿನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಅದು ಒಂದು ರೌಡಿ ಆದಮೇಲೆ ಅದು ರೌಡಿನೇ ಮಾಡೋದು. ಕಾಡು ಒಳಗಡೆ ಎಲ್ಲೂ ಮಿಂಗಲಾಗಲ್ಲ, ಯಾವುದೇ ಪ್ರಾಣಿಗಳ ಜೊತೆ ಸೇರಲ್ಲ. ಒಬ್ಬ ಮನುಷ್ಯ ರಕ್ತ ಕುಡಿತದೆ ಅಂತ ಅದೇ ಥರ ಇವಾಗ 4 ಹುಲಿ ಹಿಡಿದು 5 ಹುಲಿ ಹಿಡಿದು ಅಂತೀರಿ. ಇದೇ ನಿಮ್ಮ ಮುಖಾಂತರನೇ ಆ ಹುಲಿ ಎಲ್ಲೂ ಬಿಟ್ಟವ್ರೆ ಅಂತ ಯಾರ ಕಾಲ ಅವ್ರ ಫಾರೆಸ್ಟ್ ಅಧಿಕಾರಿಗಳಿಗೆ ಹೇಳಿಸಿ ಅವ್ರು ಹೇಳಲ್ಲ. ಏನಕ್ಕಂತಂದ್ರೆ ಈ ಕಡೆಯಿಂದ ಆ ಕಡೆಗೆ ಹಾಕ್ತಾರೆ, ಆ ಕಡೆಯಿಂದ ಈ ಕಡೆ ಹಾಕ್ತಾರೆ. ಅದೇ ಮಾಡ್ಕೊಂಡು ಜನಗಳು ಪ್ರಾಣಿ ತಿಂತದೆ. ಈ ಥರ ದೊಡ್ಡ ಸಮಸ್ಯೆ ಆಗದೆ. HD ಕೋಟೆ ಭಾಗದಲ್ಲಿ ಅಲ್ಲಿರೋಂಥ ಸ್ಥಳೀಕರಿಂದ ಅರಣ್ಯ ಅಧಿಕಾರಿಗಳಿಗೂ ACF DCF ಅವರು ಪವರ್ ಜಾಸ್ತಿ ಕೊಟ್ಟು ನಮ್ಮ ರೈತರನ್ನ ಉಳಿಸ್ಕೊಡ್ಬೇಕಂತ ಕೇಳ್ಕೊತೀರಿ. ಆಮೇಲೆ ಈ ಥರ ಸಮಸ್ಯೆ ಆಗಿರೋದ್ರಿಂದ ನಮ್ಮ ರೈತರ ಮಕ್ಕಳಿಗೆ ಎಣ್ಣೆ ಕೊಡ್ತಿಲ್ಲ. ಯಾಕಂದ್ರೆ ಕಾಡಂಚಿನ ಭಾಗದಲ್ಲಿ ಈಗ ಎಲ್ಲಿ ಕೊಟ್ಟರೆ ನಮ್ಮ ಮಕ್ಕಳು ಎಲ್ಲ ಕೊಟ್ಟರೆ ಅವರು ಹುಲಿ ತಿನ್ಕೋತ ಇನ್ನೊಂದು ತಿನ್ಕೋತದ ಅಂತೇಳಿ ಯಾವುದೇ ಕಾರಣಕ್ಕೂ ಗ್ರಾಮದಲ್ಲಿ ಭಾಳ ಒಂದು ಪ್ರಾಣಿಗೆ ಬೆಲೆ ಕೊಡೋಂಥದ್ದನ್ನ ನಮ್ಮ ಮನುಷ್ಯರು ಬೆಲೆ ಕೊಡ್ದೇನೆ ರೈತರ ಮಕ್ಕಳಿಗೆ ಎಣ್ಣೆ ಕೊಡ್ದೇನೆ ಅವರು ಗ್ರಾಮ ಬಿಟ್ಟು ಬೇರೆ ಕಡೆ ಬರೋ ಪರಿಸ್ಥಿತಿ ಆಗದೆ. ದಯಮಾಡಿ ನಮ್ಮ ರೈತರ ಜಮೀನನ್ನು ಕೊಳ್ಳೆ ಹೊಡೆಯೋಕ್ಕೆ ನಿಂತಿರುವಂಥ ಅರಣ್ಯ ಇಲಾಖೆಯವರು ನಮ್ಮ ರೈತರ ಜಮೀನುಗಳಿಗೆ ಸಾಗುವಳಿ ಕೊಟ್ಟು RTC ಇರೋಂಥ ಜಮೀನುಗಳು ಈಗ ಅಕ್ವೈರ್ ಮಾಡೋಕ್ಕೆ ರೆಡಿ ಆಗವ್ರೆ. ಸಾಗುವಳಿ ದುರಸ್ತಿ ಮಾಡಿಕೊಟ್ಟವರು ಸರ್ಕಾರನೇ. ಅದೇ ಸರ್ಕಾರದವ್ರು ಮತ್ತೆ ನಮ್ಮದೇ ಜಮೀನು ಅಂತೇಳಿ ನಮ್ಮ ರೈತರನ್ನ ಒಕ್ಕಲೆಬ್ಬಿಸೋಂಥ ಕಾರ್ಯಕ್ರಮ ಮಾಡ್ತಾವ್ರೆ. ಇದ್ರ ಮುಂದೆ ನಮ್ಮ ದೊಡ್ಡ ಹೋರಾಟ ಇರ್ತದೆ. ಹಾಗಾಗಿ ನಮ್ಮ ಸ್ಥಳೀಯ ನಮ್ಮ MLA ಅನಿಲ್ ಚಿಕ್ಕಮದು ಶಾಸಕರು ದಯಮಾಡಿ ಇದ್ರ ಬಗ್ಗೆ ಜಾಸ್ತಿ, ಯಾಕಂದ್ರೆ ಅವರು 10 ವರ್ಷದಿಂದ ಆಡಳಿತ ಮಾಡ್ತಾವ್ರೆ. ಗ್ರಾಮದ ಬಗ್ಗೆ ನಮ್ಮ ತಾಲೂಕು ಬಗ್ಗೆ ಭಾಳ ಅರಿವಿದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ತಾಲೂಕು, ಅತಿ ಹೆಚ್ಚು ಗ್ರಾಮಗಳು ಹೊಂದಿರೋಂಥ ತಾಲೂಕು. ಅದರ ಜೊತೆಲಿ ನಮ್ಮ ಶಾಸಕರು ಒಡನಾಟ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಕಾಡಿನ ನಾಡನ್ನು ಸಂರಕ್ಷಣೆ ಮತ್ತು ಕಾಡು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಅವರು ಭಾಳ ಯೋಚನೆ ಮಾಡಿ ಇನ್ನೂ ಒಟ್ಟು ಅತಿ ಹೆಚ್ಚು ಅನುದಾನಗಳು ತಂದು, ಯಾಕಂದ್ರೆ ಮಿನಿಸ್ಟರ್ ಅವರ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಅವ್ರು ಯಾರು ಅಲ್ಲಲ್ಲ ಅದಕ್ಕೇ ಇಷ್ಟು 10 ವರ್ಷದಿಂದ ಮಾಡೋರೆ, ಇನ್ನೂ ಮಾಡಿಲ್ಲ. ಹಂಗಾಗಿ ಈಗ ಎಲ್ಲರೂ ನಮ್ಮವ್ರು ಇರೋದ್ರಿಂದ ನಮ್ಗೆ ಅಲ್ಲಿ ಮಾಡಿಕೊಟ್ಟು ನಮಗೆ ನಮ್ಮ ಪ್ರಾಣಿಗಳು ಉಳಿಸ್ಕೊಡಿ ಅಂತ ಕೇಳ್ಕೊತಿದ್ದೀವಿ ಅಷ್ಟೇ. ಡೆಪ್ಟಿ ಉಪಅರಣ್ಯ ಸಂರಕ್ಷಣಾಧಿಕಾರಿ ಸ್ವಲ್ಪ ಮುಂದೆ ಬನ್ನಿ. ಅಲ್ಲ, ನೀವು ಯಾರಾದರೂ ಬಡ ರೈತ ಒಂದು ಸೌದೆ ತರೋಕ್ಕೋ ಒಂದು ಫಾರೆಸ್ಟ್ ಬಿಟ್ಬಿಟ್ರೆ ಕೇಸ್ ಹಾಕ್ತೀರಿ, ಒಂದು ಮರ ಕಡಿದ್ಬಿಟ್ರೆ ಅವ್ರು ಇಡೀ ಕುಟುಂಬನ ಕೂಡಿಸ್ತೀರಿ. ಏನೋ ಅನಾಚಾರದಿಂದ ಒಂದು ಹುಲಿನೋ ಒಂದು ಆನೆನೋ ಒಂದು ಕರೆಂಟ್ ಬಿಟ್ಟಿರ್ತಾನೆ ಅವನ ತೋಟನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಒಳಗೆ ನುಗ್ದಾಗ ಸತ್ತೋಗ್ಬಿಟ್ರೆ ಇಡೀ ಅವ್ರ ಫ್ಯಾಮಿಲಿ ತೊಗೊಂಡೋಗಿ ಲೈಫ್ ಪೂರ್ತಿ ಒಳಗೆ ಹಾಕ್ತೀರಿ. ಇದೇ ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ಗಳು ಟೋಟಲಿ ಎಲ್ಲರೂ 1 ಎಕರೆ 2 ಎಕರೆ ಅಂತ ನಿಮಗೆ ಪರ್ಮಿಷನ್ ಕೊಡೋ ರೈಟ್ಸೇ ಇಲ್ಲ. ನಿಮಗೆ ಯಾಕೆ ಕೊಡ್ತೀರಿ ಪರ್ಮಿಷನು? 1 ಎಕರೆ 2 ಎಕರೆ 20 ಎಕರೆ 30 ಎಕರೆನ ಮಾಡಿದ್ದಾರೆ ಇವತ್ತು ಮೋಜು ಮಸ್ತಿ ಮಾಡೋಕ್ಕೆ. ನೀವು ಹೆಂಗೆ ಕೊಡ್ತೀರಾ? ನಿಮ್ಮ ದರ್ಪ ಏನೇ ಇದ್ರು ಬಡವ್ರ ಮೇಲೆನಾ, ದೊಡ್ಡವ್ರ ಮೇಲೆ ಆಗಲ್ವಾ? ನಿಮ್ಮ ಕೈಲಿ ಆಗಲ್ಲ ಅಂತ ಹೋಗಿ ನಾವು ರೆಡಿ ಮಾಡ್ತೀವಿ. ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಅಲ್ಲಿ ದಿನ ಸಾಯೋ ಬದಲು ಒಂದೇ ಸಲ ಸಾಯ್ತೀವಿ. ನೀವು ಯಾಕೆ ಕ್ರಮ ತಗೋತಾ ಇಲ್ಲ? ನಿಮ್ ಕೈಲಿ ಕ್ರಮ ತಗೋತೀರೋ ಇಲ್ವೋ? ತಗೊಳ್ಳೋದಲ್ಲ, ನಾವು ಡೆಡ್ಲೈನ್ ಈ ತಿಂಗಳು ಎಂಡ್ವರೆಗೆ ಟೈಮ್ ಕೊಡ್ತೀವಿ. ಹೋಮ್ ಸ್ಟೇಗಳು ರೆಸಾರ್ಟ್ಗಳು ಮುಕ್ತ ಆಗಬೇಕು. ಯಾಕೆಂದರೆ ನೀವು ಹೋಮ್ ಸ್ಟೇ ರೆಸಾರ್ಟ್ ಮುಕ್ತ ಮಾಡಿದ್ರೆ ಕಾಡು ಪ್ರಾಣಿ ಆನೆಗಳಿರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಕಾಡು ಒಂದು ಇರ್ಬೋದು, ಯಾವ ಕೂಡ ನಾಡಿಗೆ ಬರಲ್ಲ. ಬರ್ತವೆ ಅಪ್ಪಿತಪ್ಪಿ 100ಕ್ಕೆ ಈಗ 100 ಪ್ರಕರಣ ನಡೀತಾ ಇತ್ತು. ಆಮೇಲೆ 1-2 ನಡಿಬೋದು. ಸಂಪೂರ್ಣವಾಗಿ ಬಂದಾಗುತ್ತೆ ನಾವು ಕೂಡ ಹೇಳಕ್ಕೆ ಬರಲ್ಲ. ಹಾಗಾಗಿ ನೀವು ಇದು ಸಂಪೂರ್ಣವಾಗಿ ಇವತ್ತೇ ನಿಮ್ಮ ಸರ್ಕಾರಕ್ಕೆ ಮುಟ್ಟಿಸ್ತೀರೋ, ನೀವೇ ತುರ್ತು ಕ್ರಮ ತಗೋತಿರೋ ಗೊತ್ತಿಲ್ಲ. ಇಲ್ಲಾಂದರೆ ಎಲ್ಲ ರೈತರು 10,000 ರಿಂದ 20,000 ಜನ ನುಗ್ಗಿ ನಾವು ಖಂಡಿತ ನಾವೇ ನಾಶ ಮಾಡ್ತೀವಿ.
ಈಗ ಮಹದೇಶ್ವರನ ಬೆಟ್ಟದಲ್ಲಿ ಆದಂತ ಒಂದು ಹಾಗಾಗಿ ಇದನ್ನ ನೀವು ನೋಡಿದ್ರೆ ಇಂಥ ಸಂದರ್ಭದಲ್ಲಿ ರೈತರುಗಳನ್ನ ಇವರು ತಗೊಂಡೋಗಿ ನಾನ್ ಬೆಲೆಮೆಂಟ್ ಅಂತ ಹಾಕಿ ಜೈಲ್ಗೆ ಹಾಕಿದ್ರು. ಇವತ್ತು ಅವ್ರ ಮನೆ ಫ್ಯಾಮಿಲಿಗಳೇನಾಗಬೇಕು, ಯಾರಿಂದ ತೊಂದರೆ ಆಗಿತ್ತು, ರೈತರು ಹೋಗಿ ಕಾಡೊಳಗಡೆ ಹೊಡೆದಾಕಿದ್ರ, ಅವ್ರ ಜೀವನ ಕಟ್ಕೊಳ್ಳಕ್ಕೆ ನಿಮ್ಗೆ ಅಧಿಕಾರ ಇದೆ. ನೀವು ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಇದೆ. ಆಮೇಲೆ ನಮ್ಮದು ಸಾಮಾಜಿಕ ಅರಣ್ಯ, ಅರಣ್ಯ, ಈರಣ್ಯ ಅಂತ ಒಬ್ಬ ಮಾನವನ ಹೊರಗಡೆ ಬಿಡಲ್ಲ. ಅಕ್ರಮವಾಗಿರ್ತಕ್ಕಂಥ ರೆಸಾರ್ಟ್ಗಳು ತೆಗಿ, ಅಲ್ಲಿ ನೀವು ಸಫಾರಿ ಮಾಡಕ್ಕೆ ಹೆಂಗ್ ಪರ್ಮಿಷನ್ ಕೊಡ್ತೀರಿ? ಸಾಹೇಬ್ರು ಸಫಾರಿ ಕ್ಯಾನ್ಸಲ್ ಮಾಡವ್ರೆ. ಇವತ್ತು ಏನೋ ದುರಂತಗಳು ನಡೆದವೆ, ಒಂದು 15 ದಿವಸ ಸ್ಟಾಪ್ ಮಾಡ್ತಾರೆ. ಇದು ಹೆಂಗೆ ಅಂದ್ರೆ, ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಎಲ್ಲಾರ IT ರೇಡು ಮತ್ತೆ ಏನೋ ನಿಮ್ ಭ್ರಷ್ಟ ಅಧಿಕಾರಿಗಳನ್ನ ರೇಡ್ ಮಾಡಿದ್ರೆ ನೀವು ದುಡ್ಡು ಮಾಡಿರ್ತೀರಿ, 15 ದಿನ ರಜೆ ಹೋಗಿ ಆಮೇಲೆ ಬೇರೆ ಕಡೆ ಡ್ಯೂಟಿ ಕೊಡ್ತೀನಿ ಅಂತಾರಲ್ಲ, ಆ ರೀತಿ 15 ದಿನ ಆದ್ಮೇಲೆ ಮತ್ತೆ ಶುರು ಮಾಡ್ತೀರಿ. ಇದಕ್ಕೆ ಶಾಶ್ವತವಾಗಿ ನೀವೇನ್ ಮಾಡಲ್ಲ. ನೀವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಮಾಡ್ಲಿಲ್ಲ ಅಂದ್ರೆ ಖಂಡಿತ ನಾವು ನುಗ್ತೀವಿ. ಅದೇನಾಗುತ್ತೆ ಮುಂದೆ ಹಿಂದೆ ಹೋಗ್ಬೇಕಾರ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಳಿ. ಈಗ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಇವ್ರ ಹತ್ರ ಅಧಿಕಾರಿಗಳೆಲ್ಲ ಒಂದ್ ನಿಮಿಷ ಮಾತಾಡ್ತೀನಿ. 120 ಹಳ್ಳಿಗಳಿಗೆ ಒಬ್ಬರೇ DRF, ಒಬ್ಬರೇ ಗಾಡಿ ಇರೋದು. HD ಕೋಟೆಲಿ ಇಷ್ಟು ಜನ ಏನ್ ಅವಾಯ್ಡ್ ಮಾಡ್ತಾರೆ. ಅದ್ರ ಜೊತೆಲಿ ಇವ್ರ ವೆಹಿಕಲ್ಗೆ ಡ್ರೈವರೇ ಇಲ್ಲ. ಇವರ ವೆಹಿಕಲ್ ಐತಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗ್ರಾಮದಲ್ಲಿ ರೈತರುಗಳ ನಾವು ಕಳಿಸ್ಕೊಡ್ತೀವಿ, ಸೇಫ್ ಕೆಲಸ ಕೊಡಿ ಆಯ್ತಾ. ಇವರ ಬೇಜವಾಬ್ದಾರಿ